ಥ್ಯಾಂಕ್ ಯು ಸೋ ಮಚ್ ರಾವಿ ಅವರೇ. ತುಂಬಾ ಮುದ್ದಾಗಿ ಮಾತಾಡಿದ್ರಿ ಅಷ್ಟೇ ಅಲ್ಲ. ಅಂಡ್ ಅದು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಸಿನಿಮಾ ಪ್ರೆಸ್ ಮೀಟ್ ಮಾಡಿದಾಗ ನಾನು ಮಾತು ಹೇಳಿದ್ದೆ ದಟ್ ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ, ಸಾತ್ವಿಕ ಅಂತ. ಸೊ ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಆಲ್ರೆಡಿ ಹೇಳಿದ್ದೀನಿ ಸಾತ್ವಿಕ ಗೊತ್ತು. ಅಂಡ್ ರವಿ ಗಣಿ ಸರ್ ಇವತ್ತು ನಮ್ ಜೊತೆ ಇದ್ದಾರೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಯು ರವಿ ಸರ್. ಅಂಡ್ ಎಷ್ಟು ಖುಷಿ ಆಗುತ್ತೆ ನಿಮ್ನ ನೋಡಕ್ಕೆ ಅಂತಂದ್ರೆ, ನನ್ನ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಆಕ್ಟರ್ ನ ರೆಕಗ್ನೈಸ್ ಮಾಡಿದ್ದು ರವಿ ಸರ್. ಸೊ ನಾನು ಮರೆಯೋಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ನಾನು ಮಾಡಲ್ಲ ನಾನೇನು ನನಗೆ ಆಕ್ಟಿಂಗ್ ಬರಲ್ಲ ಅಂತ ನಾನು ಜಗಳ ಆಡ್ತಿದ್ದೆ. ಇಲ್ಲ, ಶಿ ಕ್ಯಾನ್ ಬಿ ಎನ್ ಆಕ್ಟರ್. ನಮ್ಮ ಅಮ್ಮಗೆ ಇಲ್ಲ, ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟೀಸ್ ಟು ಬಿ ಎನ್ ಆಕ್ಟರ್. ಅವಳು ಮಾಡ್ಲಿ, ಕ್ಯಾರೆಕ್ಟರ್ ಮಾಡ್ಲಿ, ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಅಂಡ್ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮೈ ಕರಿಯರ್. ನಾನು ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ನೆವರ್ ಡ್ರೀಮ್ಡ್ ಆಫ್ ಇಟ್. ನಾನು ಮಾಡ್ತೀನಿ, ಆಕ್ಟಿಂಗ್ ಬರುತ್ತೆ. ಫಸ್ಟ್ ಡೇನು ನಮ್ಮ ಕ್ಯಾಮ್ರಾಮನ್ ಸರ್ ಕೃಷ್ಣ ರುಕ್ಮಿಣಿ ಸೀರಿಯಲ್ ಅಲ್ಲಿ ತುಂಬಾ ಬೈತಾ ಇದ್ರು, ಇವಳು ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ, ಬರಲ್ಲ ಒಳಗೆ ಆಕ್ಟಿಂಗ್ ಏನು ಬರ್ತಿಲ್ಲ ಅಂತ. ಬಟ್ ರವಿ ಸರ್ ಇಲ್ಲ, ಐ ನೋ ಏನೋ ಇದೆ, ಶಿ ಹ್ಯಾಸ್ ಸಮಥಿಂಗ್ ಅಂತ ರೆಕಗ್ನೈಸ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ, ಆ ಕ್ಯಾರೆಕ್ಟರ್ ಇವತ್ತು ಗೌರಿ ಅನ್ನೋ ಒಂದು ಪಾತ್ರ ಇಡೀ ಕರ್ನಾಟಕ ನನ್ನ ರೆಕಗ್ನೈಸ್ ಮಾಡುತ್ತೆ, ಇವತ್ತವರೆಗೂ ರೆಕಗ್ನೈಸ್ ಮಾಡುತ್ತೆ. ಥ್ಯಾಂಕ್ ಯು ರವಿ ಸರ್. ಅಂಡ್ ಅದ್ರಿಂದಾನೇ ನನ್ನ ಸಿನಿಮಾ ಸ್ಟೆಪ್ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದ್ದು ನಾನು. ಅಂಡ್ ಐ ಆಮ್ ಜಸ್ಟ್ ಓವರ್ವೆಲ್ಮ್ಡ್ ರೈಟ್ ನೌ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾತ್ವಿಕ. ಅಂಡ್ ಸರಸು ಕೂಡ ಎಲ್ಲರ ಮನಸ್ಸಲ್ಲಿ ಹೀಗೆ ನೆಲೆಯಿರಲಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಶ್ ಯು ಆಲ್ ದ ಬೆಸ್ಟ್.